ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಒಂದು ಚಿಕ್ಕ ಹಾರ್ವೆಸ್ಟ್ ಮಾಡಿದ್ದೆ. ನಾನು ಹೇಳಿದ್ದೆ ಆಲ್ರೆಡಿ ನನ್ನ ಕಾಲು ಸ್ವಲ್ಪ ಉಳುಕ್ದಂಗೆ ಆಗಿತ್ತು ಅಂತ. ಸೊ ಒಂದು 2-3 ದಿನ ಬರೋಕ್ಕಾಗಿರಲಿಲ್ಲ ಟೆರೆಸ್ ಮೇಲೆ. ಸೊ ಲಾಸ್ಟ್ ಟೈಮ್ ಕೂಡ ಸೊಪ್ಪನ್ನೆಲ್ಲ ಹಾರ್ವೆಸ್ಟ್ ಆಗಿರಲಿಲ್ಲ, ಬಿಕಾಸ್ ಕಾಲು ನೋವು ಇನ್ನೂ ಇತ್ತು. ಸೊ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊಳೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಷ್ಟೊತ್ತು ಕೂತ್ಕೊಂಡು ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಒಂದು ಚಿಕ್ಕ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಸೊ ನೆಕ್ಸ್ಟ್ ಒಂದು 2-3 ದಿನ ನಾನು ಹೊರಗೆ ಹೋಗೋದಿದೆ. ಸೊ ಹಾಗಾಗಿ ಸೊಪ್ಪನ್ನೆಲ್ಲ ಇವತ್ತೇ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ನೋಡಿ, ಇಲ್ಲಿ ಹೊಸದಾಗಿ ಹೂವೆಲ್ಲ ಆಗ್ತಾಯಿದೆ. ಈ ಗಿಡ ಆ್ಯಕ್ಚುಲಿ ಥ್ರೂ ಔಟ್ ದ ಸೀಸನ್ ನಮಗೆ ಈಲ್ಡ್ ಕೊಡ್ತಾನೆ ಹೋಗುತ್ತೆ. ನೋಡಿ, ಹೊಸ ಮೊಗ್ಗು ಬರ್ತಾಯಿದೆ. ಸೊ ಆಲ್ರೆಡಿ ಈ ಮಿಲಿ ಬಗ್ಸ್ ಅಥವಾ ಬೇರೆ ಹುಳಗಳೆಲ್ಲ ಇದ್ದಿದ್ದೆಲ್ಲ ನಾನು ಆಲ್ರೆಡಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಫ್ರೆಶ್ ಆಗಿ ಎಲ್ಲ ಬರ್ತಾ ಇದೆ ಇವಾಗಿದು. ಆ್ಯಂಡ್ ಇದು ಎಳ್ಳಿಕಾಯಿ ಗಿಡ. ಆ್ಯಕ್ಚುಲಿ ಇದನ್ನು ರಿಮೂವ್ ಮಾಡಿ ಊರಿಗೆ ಕೊಟ್ಟು ಕಳಿಸ್ಬೇಕು, ಬಟ್ ಆಗ್ತಾನೇ ಇಲ್ಲ. ಅದು ಇನಿಷಿಯಲಿ ನಿಂಬೆಹಣ್ಣಿನ ಗಿಡ ಅಂದ್ಕೊಂಡಿದ್ದೆ, ಬಟ್ ಅದು ಎಳ್ಳಿಕಾಯಿ ಗಿಡ. ಆ್ಯಂಡ್ ಈ ಬದನೆ ಗಿಡದಲ್ಲಿ 1-2 ಹೂವು ಆಗಿದೆ. ಅದ್ರಲ್ಲಿ ಒಂದು ಪಾಲಿನೇಟ್ ಆಗಿದೆ, ಇನ್ನೊಂದು ಆ್ಯಕ್ಚುಲಿ ಅದ್ರ ಪಕ್ಕನೇ ಇರೋದ್ರಿಂದ ಅದು ಇರೋದಿಲ್ಲ, ಉದುರೋಗುತ್ತೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಟೊಮೆಟೊ ಗಿಡ ಇನ್ನೊಂದು ಗ್ರೋ ಬ್ಯಾಗ್ನಲ್ಲಿ ಹಾಕಿದ್ದೀನಿ. ನೋಡಿ, 1-2 ಹೂವು ಆಗಿದೆ, ಆಮೇಲೆ ಚಿಕ್ಕ ಟೊಮೆಟೊ ಒಂದಾಗಿದೆ. ಆ್ಯಂಡ್ ಇದು ಬದನೆ ಗಿಡ. ಇದು ಎಲೆ ಎಲ್ಲ ಸ್ವಲ್ಪ ಹುಳ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಎಲೆ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಲಾಸ್ಟ್ ವೀಕೆ ಹಾರ್ವೆಸ್ಟ್ ಮಾಡ್ಕೊಬೇಕಾಗಿತ್ತು. ನೋಡಿ, ಆಲ್ರೆಡಿ ಹೂವಾಗಿದೆ. ಸೊ ಇವಾಗ ಹಾರ್ವೆಸ್ಟ್ ಮಾಡ್ಕೊಂಬಿಡೋಣ ಅಂತ. ಆ್ಯಂಡ್ ಇದು ಬಟಾಣಿ ಕಿಚನ್ ವೇಸ್ಟಲ್ಲಿ ಇದ್ದಿದ್ದು. ಅದ್ರ ಜೊತೆ ಒಂದು ಟೊಮೆಟೊ ಗಿಡ ಹಾಕಿದ್ದೀನಿ. ಆ್ಯಂಡ್ ಇದು ಮೆಂತ್ಯ ಸೊಪ್ಪು. ತುಂಬ ದೊಡ್ಡದಾಗೇನು ಬೆಳೆದಿಲ್ಲ, ಬಟ್ ಆ್ಯಕ್ಚುಲಿ ನಾನು ಇರೋದಿಲ್ವಲ್ಲ, ಮತ್ತು ನೀರು ಹಾಕೋಕ್ಕೆ ಒಂದು 3-4 ದಿನ ಯಾರೂ ಇರೋದಿಲ್ಲ. ಸೊ ಹಾಗಾಗೆಲ್ಲ ಹಾರ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಇದು ಆಲೂಗಡ್ಡೆ ಗಿಡ. ಮೊಳಕೆ ಬಂದಿತ್ತಲ್ಲ ಆಲೂಗಡ್ಡೆ, ಅದನ್ನು ಮೇಲೆ ಹಾಕಿದ್ದೆ. ಒಂದು ಸ್ವಲ್ಪ ಚಿಕ್ಕ ಪೀಸೆ. ಸೊ ಅದು ಚೆನ್ನಾಗಿ ಗಿಡ ಬಂದಿದೆ. ಆ್ಯಂಡ್ ಇದು ಪಾಲಕ್ ಸೊಪ್ಪು. ಸೊ ಇದು ಕಂಪ್ಲೀಟಾಗಿ ಇವತ್ತು ಹಾರ್ವೆಸ್ಟ್ ಮಾಡ್ಕೊತೀನಿ. ಚೆಂಡು ಹೂವಿನ ಗಿಡನೂ ಇದೆ. ಸೊ ಚೆಂಡು ಹೂವಿನ ಗಿಡ ಸದ್ಯಕ್ಕೆ ರಿಮೂವ್ ಮಾಡ್ಕೊಳಲ್ಲ, ಒಂದು 2-3 ಬಿಟ್ಕೊಂಡು ಮಿಕ್ಕಿದ್ದು ಮಾತ್ರ ರಿಮೂವ್ ಮಾಡ್ಕೊತೀನಿ. ನೋಡಿ, ಈ ಥರ ಪಾಲಿನೇಟ್ ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಇದು ಮಾಡಿದರೆ ಅದು ಪಾಲಿನೇಟ್ ಆಗುತ್ತೆ. ಇಲ್ಲ ಒಂದು ಬ್ರಷ್ ತೊಗೊಂಡು ನಾನು ನೆಕ್ಸ್ಟ್ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ನಿಮಗೆ. ಬಿಕಾಸ್ ಬದನೆ ಗಿಡದಲ್ಲಿ ಮೇಲ್ ಫ್ಲವರ್ ಬೇರೆ, ಫೀಮೇಲ್ ಫ್ಲವರ್ ಬೇರೆ ಇರೋದಿಲ್ಲ. ಸೊ ಹಾಗಾಗಿ ಈ ಸೋರೆಕಾಯಿ, ಹೀರೆಕಾಯಿ ಆ ಥರದ ಬಳ್ಳಿಗಳಲ್ಲಿ ಮೇಲ್ ಫ್ಲವರ್ ಬೇರೆ, ಫೀಮೇಲ್ ಫ್ಲವರ್ ಬೇರೆ ಇರುತ್ತೆ. ಸೊ ಪಾಲಿನೇಷನ್ ಅಗತ್ಯ ಇರುತ್ತೆ, ಅದಕ್ಕೆ ಹ್ಯಾಂಡ್ ಪಾಲಿನೇಷನ್ ಮಾಡ್ಬೋದು. ಇದು ಎರಡೂ ಒಂದರಲ್ಲೇ ಇರುತ್ತೆ. ಸೊ ಈಗ ಪಾಲಕ್ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬಾ ಫ್ರೆಶ್ ಆಗಿ ಕೂಡ ಕಾಣ್ತಾ ಇತ್ತು ಇದು ಅವತ್ತು. ಆ್ಯಂಡ್ ತುಂಬಾ ಫ್ರೆಶ್ ಆಗಿತ್ತು. ಸೊ ನಾವು ಮನೇಲೇ ಬೆಳೆದಾಗ ಏನಾಗುತ್ತೆ ಅಂದರೆ, ನಾವು ಯಾವ ಕೆಮಿಕಲ್ಲು ಯೂಸ್ ಮಾಡೋದಿಲ್ಲ. ಸೊ ನಾರ್ಮಲ್ ಗೊಬ್ಬರ ಹಾಕ್ತೀವಿ ಅಥವಾ ನಾರ್ಮಲ್ ನೀರು ಹಾಕ್ತೀವಿ. ಸೊ ನಮಗೆ ಎಕ್ಸಾಕ್ಟಾಗಿ ಗೊತ್ತಿರುತ್ತೆ ನಾವೇನು ಹಾಕಿದ್ದೀವಿ ಅನ್ನೋದಕ್ಕೆ. ಸೊ ಇದು ಈರುಳ್ಳಿ ಹೂವು. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಈರುಳ್ಳಿ ಮೊಳಕೆ ಬಂದಿತ್ತು. ಸೊ ಹಾಗೆ ಹಾಕ್ತೆ. ಈ ಮೊಳಕೆ ಬಂದಿರೋ ಈರುಳ್ಳಿ ಹಾಕಿದ್ರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಈರುಳ್ಳಿ ಇನ್ನೊಂದು ಬರುತ್ತೆ ಅಂತ, ಬಟ್ ಅದು ಹಾಗೆ ಬರೋದಿಲ್ಲ. ಇದು ಸ್ಪ್ರಿಂಗ್ ಆನಿಯನ್ಸ್. ಇದನ್ನು ನಾವು ಫ್ರೈಡ್ ರೈಸಿಗೆ ಅಥವಾ ಗೊಜ್ಜುಗಳಿಗೆ ಯೂಸ್ ಮಾಡ್ಕೊಬೋದು. ಅಂದರೆ ಟೊಮೆಟೊ ಗೊಜ್ಜು ಆ ಥರದಕ್ಕೆಲ್ಲ ಯೂಸ್ ಮಾಡ್ಕೊಬೋದು. ಸೊ ಸ್ಪ್ರಿಂಗ್ ಆನಿಯನ್ಸ್ಗೋಸ್ಕರ ಈ ಥರ ನಾವು ಅದನ್ನು ಎಸೆಯೋದ್ರ ಬದಲು ಈ ಥರ ಹಾಕಿದರೆ ಸ್ಪ್ರಿಂಗ್ ಆನಿಯನ್ಸ್ ನಮಗೆ ಸಿಗುತ್ತೆ. ಈರುಳ್ಳಿ ಬೆಳಿಬೇಕು ಅಂದರೆ ಈರುಳ್ಳಿ ಬೀಜದಿಂದ ಮಾತ್ರ ಸಾಧ್ಯ ಇರುತ್ತೆ. ತುಂಬ ಜನ ನಾನು ಕೇಳಿದ್ದೀನಿ, ಅವ್ರು ಮೊಳಕೆ ಬಂದಿರೋ ಈರುಳ್ಳಿ ಎತ್ಕೊಂಡೋಗಿ ಹಾಕ್ತಾ ಇರ್ತಾರೆ, ಇನ್ನೊಂದು ಈರುಳ್ಳಿ ಬರುತ್ತೆ ಅಂತ, ಬಟ್ ಅದು ಆ ಥರ ಬರೋದಿಲ್ಲ. ಇದು ಈ ಟಬ್ಬಲ್ಲಿ ಮಾತ್ರ ಆ್ಯಕ್ಚುಲಿ ಪಾಲಕ್ ಸೊಪ್ಪು ಇರೋದು. ಸೊ ಇದು ಹಾರ್ವೆಸ್ಟ್ ಮಾಡ್ಕೊಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊಪ್ಪುಗಳನ್ನ ಬೆಳೆಯುವಾಗ ತುಂಬ ದೊಡ್ಡ ಗ್ರೋ ಬ್ಯಾಗ್, ಆಳ ಇರೋ ಗ್ರೋ ಬ್ಯಾಗ್ಗೆ ಹಾಕೋ ಅಗತ್ಯ ಇಲ್ಲ. ಪಾಲಕ್ ಆಗಿರ್ಬೋದು, ಪುದೀನ ಆಗಿರ್ಬೋದು, ಇದೆಲ್ಲ ಒಂದು ಚಿಕ್ಕ ಗ್ರೋ ಬ್ಯಾಗ್ನಲ್ಲೇ ಹಾಕಿದ್ರೂ ಸಾಕು. ಆ್ಯಕ್ಚುಲಿ ತುಂಬ ಆಳವಾಗಿ ಇರಬೇಕಾದ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಅಗಲ ಇರಬೇಕು, ಬಟ್ ಆಳವಾಗಿರೋ ಅವಶ್ಯಕತೆ ಇಲ್ಲ. ಸೊ ನಾನೇನು ಮಾಡಿದ್ದೀನಿ, ಇದು ಆ್ಯಕ್ಚುಲಿ ವೇಸ್ಟ್ ಟಬ್ ಇದು. ಸೊ ಇದಕ್ಕೇ ಹಾಕ್ಕೊಂಡಿದ್ದೀನಿ.
ಸೊ ಪಾಲಕ್ಕಂತೂ ತುಂಬ ಒಳ್ಳೆ ಹಾರ್ವೆಸ್ಟ್ ಬಂದಿತ್ತು. ಅದು ನೋಡಿನೇ ತುಂಬ ಖುಷಿ ಆಗ್ತಾಯಿತ್ತು ಆ್ಯಕ್ಚುಲಿ. ತುಂಬ ಫ್ರೆಶ್ಶಾಗಿ ಕೂಡ ಇತ್ತು. ಈ ಮುಂಚೆ ಕೂಡ ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ, ಒಂದು ರೆಸಿಪಿ ಶೂಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದು ಬಿಟ್ಟು ಇವತ್ತೇ ಕಂಪ್ಲೀಟಾಗಿ ಹಾರ್ವೆಸ್ಟ್ ಮಾಡ್ಕೊತಾ ಇರೋದು. ಸೊ ನಾವು ಈ ಥರ ಕಟ್ ಮಾಡ್ಕೊಳೋದ್ರಿಂದ ನೆಕ್ಸ್ಟ್ ಮತ್ತೆ ಇದರಲ್ಲೇ ಚಿಗುರುತ್ತೆ. ಸೊ ನಾವು ಒಂದೇ ಬೀಜದಿಂದ ಒಂದು 4-5 ಸಲ, ಮಿನಿಮಮ್ ಒಂದು 3 ಸಲ ಆದ್ರೂ ಹಾರ್ವೆಸ್ಟ್ ತೊಗೊಬೋದು ಆ್ಯಕ್ಚುಲಿ. ಸೊ ನಾನು ಪಾಲಕ್ ಇದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ. ಮುಂಚೆ ಒಂದು ಸಲ ಹಾಕಿದ್ದೆ, ಲಾಸ್ಟ್ ಇಯರ್ ಅನಿಸುತ್ತೆ. ಸೊ ಅದಾದಮೇಲೆ ನಾನು ಪಾಲಕ್ ಹಾಕೇ ಇರಲಿಲ್ಲ. ಸೊ ಈ ಸಲನೇ ಮತ್ತೆ ಹಾಕಿರೋದು. ಅದು ಬಿಟ್ಟು ಐ ಥಿಂಕ್ ದಂಟಿನ ಸೊಪ್ಪು ಹಾಕಿದ್ದೆ ಲಾಸ್ಟ್ ಇಯರು. ಅದು ಬಿಟ್ಟು ಪುದೀನ ಆಲ್ರೆಡಿ ಇದ್ದೇ ಇರುತ್ತೆ ರೆಗ್ಯುಲರಾಗಿ. ಸೊ ಹಾಗಾಗಿ ಈ ಸಲನೇ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಪಾಲಕ್ ಹಾಕಿರೋದು. 3 ಸೊಪ್ಪಿನ ವೆರೈಟಿ ಈ ಸಲನೇ ಹಾಕಿರೋದು. ದಂಟಿನ ಸೊಪ್ಪಿನ ಬೀಜಗಳಿದೆ, ಬಟ್ ಗ್ರೋ ಬ್ಯಾಗ್ಸ್ ಕಡಿಮೆ ಇರೋದ್ರಿಂದ ಆ್ಯಕ್ಚುಲಿ ಹಾಕ್ತಾ ಇಲ್ಲ ನಾನು. ಹಾಗಾಗಿ ಈ ಸಲ ಬಳ್ಳಿ ತರಕಾರಿಗಳನ್ನೂ ನಾನು ಹಾಕಿಲ್ಲ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಸೋರೆಕಾಯಿ ಹಾಕಿದ್ದೆ, ಹೀರೆಕಾಯಿ ಹಾಕಿದ್ದೆ, ತುಪ್ತಿರೆಕಾಯಿ ಗಿಡ ಕೂಡ ಇತ್ತು. ಈ ಸಲ ಆ್ಯಕ್ಚುಲಿ ಅದಕ್ಕೆ ಸಪೋರ್ಟಿಗೆ ಆ್ಯಕ್ಚುಲಿ ನಾನೇನು ಮಾಡೋಕ್ಕೆ ಆಗಿಲ್ಲ ಇನ್ನು. ಸೊ ಹಾಗಾಗಿ ಈ ಸಲ ಬಳ್ಳಿ ತರಕಾರಿಗಳು ಯಾವುದೂ ಹಾಕಿಲ್ಲ. ಹಿತ್ತಲವರೆಕಾಯಿ ಇದೆ, ಅದು ಒಂದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಇನ್ನೆಲ್ಲ ನಾರ್ಮಲ್ ಟೊಮೆಟೊ ಗಿಡ, ಆಮೇಲೆ ಬದನೆ ಗಿಡ, ಈ ಥರದ್ದೇ ಹಾಕಿದ್ದೀನಿ. ಮೆಣಸಿನ್ಕಾಯಿ ಗಿಡ. ಸೊ ಈಗ ಒಂದು 2-3 ತಿಂಗಳು ಯಾವುದು ಕ್ಲೈಂಬರ್ಸ್ ಯಾವುದು ಹಾಕಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಬಿಟ್ಟು ಬೇರೆ ತರಕಾರಿ ಗಿಡಗಳು ಯಾವ್ಯಾವುದಿದೆ ಅದೇ ಹಾಕಬೇಕು ಅಂದ್ಕೊಂಡಿದ್ದೀನಿ. ಬದನೆಯಲ್ಲೇ ನನ್ನ ಹತ್ರ ಆಲ್ರೆಡಿ ಈಗಲೇ ಒಂದು 4 ವೆರೈಟಿ ಸೀಡ್ಸ್ ಇದೆ. ಸೊ ಅದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ನೋಡೋಣ ಹೇಗಾಗತ್ತೆ ಅಂತ. ರೆಗ್ಯುಲರಾಗಿ ಟ್ರಾವೆಲಿಂಗ್ ಇರೋದ್ರಿಂದ ನಂಗೆ ಹೊಸ ಗಿಡಗಳನ್ನ ಹಾಕೋಕ್ಕೂ ಭಯ. ಬಿಕಾಸ್ ಸ್ವಲ್ಪ ಬಂದಿದ ತಕ್ಷಣ ಒಂದು 3-4 ದಿನ ಹೊರಗಡೆ ಹೋದರೆ ಮತ್ತು ನೀರು ಹಾಕೋದು ಯಾರೂ ಇರಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಎಲ್ಲ ಗಿಡಗಳು ಒಣಗೋಗುತ್ತೆ. ಈ ಸಲನೇ ಅದಕ್ಕೆ ನಾನು ಹೋಗೋಕ್ಕೆ ಮುಂಚೆನೇ ಎಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ 4 ದಿನ ಹೋಗೋಕ್ಕಿಂತ ಮುಂಚೆ ನೀರು ಹಾಕಿರ್ತೀವಿ, ಬಟ್ 4 ದಿನ ಅದು ತಡೆಯೋದಿಲ್ಲ ಗಿಡಗಳು. ಹಾಗಾಗಿ ಇವತ್ತೇ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈ 4 ದಿನ ಆದಮೇಲೆ ನಾನು ರಿಟರ್ನ್ ಬಂದಾಗ ಹೇಗಿರುತ್ತೆ ಟೆರೆಸ್ ಗಾರ್ಡನ್ ನನಗೆ ಗೊತ್ತಿಲ್ಲ. ಸೊ ಇರೋ ಈಲ್ಡ್ ಕೂಡ ಹಾಳಾಗಬಾರ್ದು ಅಂತ ಇವತ್ತೇ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟೊಂದು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಆ ಥರ ಕೆಳಗಡೆ ಚಿಕ್ಕ ಚಿಕ್ಕ ಎಲೆಗಳಿದೆ. ಸೊ ನಾನು ದೊಡ್ಡ ದೊಡ್ಡ ಎಲೆಗಳನ್ನ ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ಗೆ ಏನಾಗುತ್ತೆ, ಈ ಚಿಕ್ಕ ಎಲೆಗಳು ಇದೇ ದೊಡ್ಡದಾಗತ್ತೆ. ಸೊ ನಾವು ನೆಕ್ಸ್ಟ್ ಹಾರ್ವೆಸ್ಟ್ ಇದೇ ಗಿಡದಿಂದ ತೊಗೊಬೋದು. ಸೊ ಹಾಗಾಗಿ ಇದು ರೂಟ್ ಸಮೇತ ರಿಮೂವ್ ಮಾಡೋದ್ರಿಂದ ನಾವು ಆ್ಯಕ್ಚುಲಿ ಇನ್ನೊಂದು ಸಲ ಸೀಡ್ ಹಾಕಬೇಕಾಗತ್ತೆ. ಸೊ ಈ ಥರ ಕಟ್ ಮಾಡಿಕೊಂಡ್ರೆ ನಾನು ಹೇಳಿದಾಗೆ 3 ಹಾರ್ವೆಸ್ಟ್ ಆದರೂ ತೊಗೊಬೋದು, 3-4 ತೊಗೊಬೋದು. ನೆಕ್ಸ್ಟ್ ಕೊತ್ತಂಬರಿ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಲಾಸ್ಟ್ ವೀಕೇ ಮಾಡಬೇಕಿತ್ತು ಹೇಳ್ದ ಹಾಗೆ. ನೋಡಿ ಹೂವು ಆಗಿಬಿಟ್ಟಿದೆ. ಇದು ಆ್ಯಕ್ಚುಲಿ ನಾರ್ಮಲಲ್ಲಿ ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡ್ತೀವಲ್ಲ ಅದೇ ಧನಿಯಾ. ಯಾವ ವೆರೈಟಿ ಅಂತ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ. ನಾರ್ಮಲ್ ಅಡುಗೆಗೆ ಅಂತ ತಂದಿದ್ದ ಧನಿಯಾನೇ ಹಾಕಿದ್ದೆ, ಅವತ್ತು ಹಾಕ್ಸಿದ್ದೆ ಅಮ್ಮನ ಕೈಲಿ. ಅಮ್ಮ ಮತ್ತು ದೊಡ್ಡಮ್ಮ ಬಂದಾಗ ಹಾಕಿದ್ದು ಪಾಲಕ್ ಮತ್ತು ಕೊತ್ತಂಬರಿ. ತುಂಬಾ ಫ್ರೆಶ್ ಆಗಿತ್ತು ಆ್ಯಕ್ಚುಲಿ. ಇದು ಮಾತ್ರ ಇದು ಜರ್ಮಿನೇಟ್ ಆಗೋಕ್ಕೆ ಆ್ಯಕ್ಚುಲಿ ಹತ್ತತ್ರ 10-11 ದಿನ ತೊಗೊಳತ್ತೆ. ಪಾಲಕ್ ಇದಕ್ಕಿಂತ ಮುಂಚೆ ಆಗುತ್ತೆ. ಸೊ ಪೇಷನ್ಸ್ ಇಲ್ಲದೆ ಇರೋರು ಕೊತ್ತಂಬರಿ ಹಾಕಬೇಡಿ. ಬಿಕಾಸ್ ಪ್ರತಿದಿನ ಹೋಗಿ ನೋಡಿದಾಗ ಜರ್ಮಿನೇಟೇ ಆಗಿಲ್ಲ ಅಂದಾಗ ನಾವೆಲ್ಲೋ ಸೀಡ್ಸ್ ಫಾಲ್ಟ್ ಅಂತ ಅಂದ್ಕೊತೀವಿ, ಅಥವಾ ವೆದರ್ ಇಶ್ಯೂಯಿಂದ ಅದು ಬೆಳೀತಾ ಇಲ್ಲ ಅಂತ ಅಂದ್ಕೊತೀವಿ. ಬಟ್ ಕೊತ್ತಂಬರಿಗೆ ಅದರದ್ದೇ ಆದ ಲೈಫ್ ಸ್ಟೈಲ್ ಇದಿರುತ್ತೆ. ಸೊ ಅದು ಜರ್ಮಿನೇಟ್ ಆಗೋದೇ 10 ದಿನದ ಮೇಲೆ. ನಾನು ಪ್ರೀವಿಯಸ್ ವೀಡಿಯೋನಲ್ಲೂ ಹೇಳಿದ್ದೆ, ಹೊಸ ಗಾರ್ಡನರ್ಸ್ ಆದರೆ ನೀವು ಧನಿಯಾದ ಬದಲು ಮೆಂತ್ಯನ ಟ್ರೈ ಮಾಡಿ ಅಂತ. ಬಿಕಾಸ್ ಮೆಂತ್ಯ ತುಂಬ ಬೇಗ ಜರ್ಮಿನೇಟ್ ಆಗುತ್ತೆ ಆ್ಯಂಡ್ ಈಲ್ಡ್ ಕೂಡ ತುಂಬ ಬೇಗನೆ ಬರುತ್ತೆ. ತುಂಬ ದಿನ ವೆಯ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಐ ಥಿಂಕ್ 1 ಮಂತಲ್ಲೆಲ್ಲ ನಿಮಗೆ ಆ ಹಾರ್ವೆಸ್ಟ್ ಬಂದುಬಿಡತ್ತೆ. ಸೊ ಚಿಕ್ಕ ಗ್ರೋ ಬ್ಯಾಗ್ ಮತ್ತು ಒಂದು ಚಿಕ್ಕ ಪಾಟ್ನಲ್ಲೇ ನೋಡಿ ಈ ಥರ ಬಂದಿದೆ ಕೊತ್ತಂಬರಿ ಹಾಕಿರೋದು. ತುಂಬ ದೊಡ್ಡ ಗ್ರೋ ಬ್ಯಾಗ್ ಅಲ್ಲ ಇದು, 9 ಇಂಚಸ್ ಗ್ರೋ ಬ್ಯಾಗ್ 2, ಆಮೇಲೆ ಒಂದು ಚಿಕ್ಕ ಪಾಟ್. ಸೊ ಇದರಲ್ಲಿ ಸೈಡಲ್ಲಿ ಜಾಗ ಇತ್ತು ಅಂತ ಅವತ್ತು ದೊಡ್ಡಮ್ಮ ಹಾಗೆ ಹಾಕಿದರು. ಅಲ್ಲೂ ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ.
ಇದು ಪಾಟ್, ಚಿಕ್ಕ ಪಾಟ್. ನರ್ಸರಿಗಳಲ್ಲಿ ಹೋದರೆ ನಮಗೆ ಸಿಗುತ್ತೆ, ಬಟ್ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಹೊಸ ಗಾರ್ಡನರ್ಸ್ ಆಗಿದ್ರೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಬೇಡಿ. ಮನೆಯಲ್ಲೇ ಧನ್ಯ ಇರುತ್ತಲ್ಲ, ಸೊ ಅದನ್ನೇ ನೀವು ಯೂಸ್ ಮಾಡ್ಕೊಬೋದು. ನಾನು ಹಾಗೇ ಇದು ಬೆಳೆದಿರೋದು ಕೂಡ, ನಾನು ಧನ್ಯ ಹೊರಗಡೆಯಿಂದ ತಂದು ಹಾಕಿರೋದಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗೇ ಎಲ್ಲ ತೊಗೊಂಡ್ಬಿಡ್ತಾರೆ ಹೊರಗಡೆಯಿಂದ, ಆಮೇಲೆ ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಗಾರ್ಡ್ನಿಂಗು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಅಷ್ಟು ಆಲ್ಮೋಸ್ಟ್ 1 ಮಂತ್ ಕೂಡ ಆಗಿಲ್ಲ ಅನಿಸುತ್ತೆ, ಬಟ್ ಈಗಲೇ ಹಾರ್ವೆಸ್ಟ್ ಮಾಡ್ಕೊತೀನಿ. ಇದು ಮೆಂತ್ಯ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗೆ ಇದೆ, ಬಟ್ ಯೂಸ್ ಮಾಡ್ಕೊಬೋದು ಇದನ್ನು. ಆ್ಯಂಡ್ ನೋಡಿ ಟೊಮ್ಯಾಟೊ, ಇದು ಸಣ್ಣ ಸಣ್ಣದೊಂದು 3 ಟೊಮ್ಯಾಟೊ ಇದೆ. ಇದು ಆ್ಯಕ್ಚುಲಿ ಇದೆಲ್ಲ ಕಿಚನ್ ವೇಸ್ಟಿಂದ ಬಂದಿರೋ ಗಿಡಗಳಲ್ವ. ಸೊ ಏನಾಗುತ್ತೆ ಅಂದರೆ ನಮ್ಗೆ ಯಾವ ವೆರೈಟಿ ಅಂತ ಗೊತ್ತಿರಲ್ಲ ಕಿಚನ್ ವೇಸ್ಟಿಂದ ಬಂದಾಗ. ಆ್ಯಂಡ್ ಇದು ಮೆಣಸಿನ್ಕಾಯಿ ಗಿಡ, ಒಂದು 3-4 ಮೆಣಸಿನ್ಕಾಯಿ ಬಿಟ್ಟಿದೆ ಅಷ್ಟೇ ಇದರಲ್ಲಿ. ಆ್ಯಂಡ್ ಒಂದು ಸೀಡ್ಸ್ಗೆ ಅಂತ ಬಿಟ್ಟಿದೆ, ಅದ್ರ ಪಕ್ಕ ಇನ್ನೊಂದು ಕೆಂಪಗಾಗಿದ್ದು, ಸೊ ಅದು ಕೂಡ ಸೀಡ್ಸ್ಗೆ ಅಂತಲೇ ಬಿಟ್ಟಿದ್ದೀನಿ. ನೀವು ನೋಡ್ಬೋದು, ನೋಡಿ ಎಷ್ಟು ದಪ್ಪ ಇದೆ ಈ ಸ್ಟೆಮ್ ಅಂತ, ಈ ಗಿಡದ ಸ್ಟೆಮ್ ಅಂತ. ಅದ್ರ ಪಕ್ಕನೇ ಶುಂಠಿ ಗಿಡ ಇದೆ. ಈ ಶುಂಠಿ ಅರಶಿನ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಬೇಕು, ನೆಕ್ಸ್ಟ್ ಬಂದಮೇಲೆ ನೋಡ್ತೀನಿ. ಹಿತ್ತಲ ಅವರೆಕಾಯಿ 1-2 ಇದೆಯಲ್ಲ, ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ಗಣಕೆ ಸೊಪ್ಪು. ಈ ಗಣಕೆ ಸೊಪ್ಪಲ್ಲಿ ಕೂಡ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ. ಈಗ ನಾನು ನಾನು ಗಾರ್ಡನಲ್ಲಿ ಬಂದಾಗೆಲ್ಲ ರಿಮೂವ್ ಮಾಡ್ತಾಯಿದ್ದೆ. ನಮ್ಮಮ್ಮ ಅದು ರಿಮೂವ್ ಮಾಡೋದ್ರ ಬದಲು ಇದನ್ನು ಸೊಪ್ಪು ಸಾರಿಗೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊ ಅಂತ ಹೇಳಿದ್ರು. ಬರೀ ಗಣಕೆ ಸೊಪ್ಪು ಹಾಕಿನೂ ಸಾಂಬಾರು ಮಾಡ್ತಾರೆ. ಬರೀ ಗಣಕೆ ಸೊಪ್ಪು ಹಾಕಿ ಸಾಂಬಾರು ಮಾಡೋದು ಇಷ್ಟ ಇಲ್ಲ ಅನ್ನೋರು ನಾರ್ಮಲ್ ಸೊಪ್ಪು ಸಾರು ಮಾಡ್ತೀರಲ್ಲ ಅದ್ರ ಜೊತೆ ಹಾಕ್ಕೊಬೋದು. ಒಂದು 3-4 ಗಿಡ ಇದೆ ಇದು ಆ್ಯಕ್ಚುಲಿ, ಆ್ಯಂಡ್ ಇದು ಬೆಳೀತಾನೆ ಇರುತ್ತೆ. ಇದು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ನೋಡಿ ಫೈನಲಿ ಇಷ್ಟು ಹಾರ್ವೆಸ್ಟ್ ಸಿಕ್ಕಿದೆ. ಪಾಲಕ್ ಸೊಪ್ಪು ಎಷ್ಟೊಂದಿದೆ ನೋಡಿ, ಅದ್ರ ಜೊತೆಲಿರೋದು ಕೊತ್ತಂಬರಿ. ಅದು ಗಣಕೆ ಸೊಪ್ಪು ಕೆಳಗಡೆ, ಆಮೇಲೆ ಟೊಮ್ಯಾಟೊ, ಅದ್ರ ಜೊತೆ ಮೆಂತ್ಯ ಸೊಪ್ಪಿದೆ, ಆಮೇಲೆ ಮೆಣಸಿನ್ಕಾಯಿ ಮತ್ತು ಹಿತ್ತಲ ಅವರೆಕಾಯಿ ಇಷ್ಟಿದೆ. ಸೊ ನನ್ನ ಗಾರ್ಡನ್ನಲ್ಲೇ ಇವತ್ತಿನವರೆಗೂ ಹಾರ್ವೆಸ್ಟ್ ಆಗಿರೋದ್ರಲ್ಲಿ ಇದೊಂದು ದೊಡ್ಡ ಹಾರ್ವೆಸ್ಟು. ತುಂಬ ಖುಷಿ ಆಯಿತು. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.